ಅವರೆಕಾಳು ಬಸ್ಸಾರು ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. 1.5 ಕಪ್ಪಷ್ಟು ಅವರೆಕಾಳು ಇಟ್ಕೊಂಡಿದ್ದೀನಿ, 2 ಟೊಮೆಟೊ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಇಡೀ ಹಸಿಮೆಣಸಿನ್ಕಾಯಿ ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ, ಹೆಚ್ಚಿರುವ ಹಸಿಮೆಣಸಿನ್ಕಾಯಿ ಒಂದು 4, ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಒಂದು 8 ರಿಂದ 10 ಹೆಸರು ಬೆಳ್ಳುಳ್ಳಿ, ಜೀರಿಗೆ 1 ಚಮಚದಷ್ಟು, ಅರ್ಧ ಚಮಚದಷ್ಟು ಮೆಣಸು, ಸಾಸಿವೆ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಅವರೆಕಾಳು ಬಸ್ಸಾರಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಅವರೆಕಾಳು ಬಸ್ಸಾರು ಮಾಡೋಕ್ಕೆ ಶುರುವಾಣ. ಫಸ್ಟು ಅವರೆಕಾಳು ಬೇಯಿಸ್ಕೋಬೇಕು. ಅದಕ್ಕೇನು ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಅವರೆಕಾಳನ್ನ ಬೇಯಕ್ಕೆ ಇಟ್ಬಿಡ್ತೀನಿ. ಫಸ್ಟ್ ಕುಕ್ಕರ್ಗೆ ಅವರೆಕಾಳು ಹಾಕೋಣ. ಚೆನ್ನಾಗಿ ಸೊಗಡಿರುವಂಥ ಅವರೆಕಾಳು. ನಾವು ಈಗ ಅವರೆಕಾಳು ಸೀಸನ್ನು, ಎಲ್ಲ ಕಡೆ ನಿಮಗೆ ಅವರೆಕಾಳು ಚೆನ್ನಾಗಿ ಸಿಗುತ್ತೆ. ಸೊ ಎಷ್ಟು ಸಾಧ್ಯವೋ ಅಷ್ಟು ಅಡುಗೆಗಳನ್ನು ಅವರೆಕಾಳಲ್ಲಿ ಮಾಡ್ಕೊಳ್ಳೋಕೆ ಶುರು ಮಾಡಿ. ಓಕೆ, ಇದಕ್ಕೆ ನೀರು ಹಾಕ್ಬಿಡೋಣ. ಓಕೆ, ಇದಕ್ಕೆ ನಾವು 1 ಟೊಮೆಟೊ ತಗೊಂಡು ಈ ಥರ 2 ಕಟ್ ಮಾಡೋಣ. 2 ಕಟ್ ಮಾಡಿ ಅದನ್ನು ಇಲ್ಲಿ ಹಾಕೋಣ. ಓಕೆ, ಇನ್ನೊಂದು ಟೊಮೆಟೊ ತಗೊಳ್ಳೋಣ. ಓಕೆ, ಇದಕ್ಕೇನೆ ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ. ರುಚಿಗೆ ಅಂದರೆ ಅವರೆಕಾಳು ಉಪ್ಪನ್ನು ಹೀರ್ಕೋಬೇಕು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು. ಓಕೆ, ಈಗ ಇದು ಕುದಿ ಬಂದ ಮೇಲೆ ಮುಚ್ಚಿ 1 ವಿಸಿಲ್ ಕೂಗಿಸಿದ್ರೆ ಸಾಕು. ಇದು ಕುದಿಯೋಕ್ಕೆ ಶುರುವಾಗಿದೆ. ಈಗ ಮುಚ್ಚಿ ಇದು ಒಂದು ಅಥವಾ 2 ವಿಸಿಲ್ ಕೂಗಿದ್ರೆ ಸಾಕು. ಅವರೆಕಾಳು ಚೆನ್ನಾಗಿ ಬೆಂದಿರುತ್ತೆ, ಟೊಮೆಟೊನು ಬೆಂದಿರುತ್ತೆ. ಸೊ ಇದು ಚೆನ್ನಾಗಿ ಒಂದು 2 ವಿಸಿಲ್ ಕೂಗಲಿ. ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಓಕೆ, ಇದು ಕುಕ್ಕರು ಕೂಲಾಗಿದೆ. ಈಗ ಇದನ್ನು ಓಪನ್ ಮಾಡ್ಬಿಡೋಣ. ಇದನ್ನು ಓಪನ್ ಮಾಡಿ ನೀರನ್ನು ಬಗ್ಸ್ಕೊಂಡ್ಬಿಡೋಣ. ಓಕೆ, ಈ ಕುಕ್ಕರ್ ಕೆಲಸ ಆಯಿತು. ಈಗ ಒಂದು ಮಿಕ್ಸಿ ಜಾರ್ಗೆ ಈ ಮೆಣಸಿನ್ಕಾಯಿನ ತೆಗೆದು ಹಾಕ್ಕೊಂಡ್ಬಿಡೋಣ. ಓಕೆ, ಈ ಮೆಣಸಿನ್ಕಾಯಿ ತೆಗೆದು ಹಾಕ್ಕೊಂಡಿದ್ದೀವಲ್ಲ, ಇದಕ್ಕೇನೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 8 ರಿಂದ 10 ಹೆಸರು ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಚಮಚದಷ್ಟು ಮೆಣಸು, ಒಂದು ಚಮಚದಷ್ಟು ಜೀರಿಗೆ, ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕಿ. ಈಗ ಈ ಟೊಮೆಟೊನ ತಣ್ಣೀರಲ್ಲಿ ಹಾಕ್ಕೊಂಡಿದ್ದೀನಲ್ಲ, ಈಸಿಯಾಗಿ ಸಿಪ್ಪೆ ತೆಗೆದು ಬಿಡ್ಬೋದು. ಇದು ಸಿಪ್ಪೆ ತೆಗೆದು ಟೊಮೆಟೊ 2, ಇದ್ರ ಜೊತೆಗೇ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಇದಿಷ್ಟು ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ.
ಈಗ ಇದಕ್ಕೆ ಒಂದು ಸ್ವಲ್ಪ ಬೇಯಿಸಿರುವ ಕಾಳು ಹಾಕೊಂಡ್ಬಿಡೋಣ. ಓಕೆ, ಓಕೆ. ಈ ರುಬ್ಬಿರೋದನ್ನು ನಾವೇನು ನೀರು ಬಸ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಬಿಡ್ಬೇಕು. ಈಗ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಚೆನ್ನಾಗಿ. ಈ ಕಡೆ ಕುದೀತಾ ಇರಲಿ. ಈ ಕಡೆ ನಾವು ಈ ಅವರೆಕಾಳಲ್ಲಿ ಒಂದು ಉಸ್ಲಿ ರೆಡಿ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಇದು ಚೆನ್ನಾಗಿ ಕಾಯಬೇಕು. 3 ಚಮಚ ಎಣ್ಣೆ ಹಾಕ್ತೀನಿ. ಇದು ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಇದಕ್ಕೂ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಡೋಣ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಅವರೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಅವರೆಕಾಳಲ್ಲಿ ಆಲ್ರೆಡಿ ಉಪ್ಪಿದೆ, ನೋಡಿಕೊಂಡು ಉಪ್ಪು ಹಾಕಿ ಒಂದು ಸ್ವಲ್ಪ. ಓಕೆ, ಸಾಕಾಗುತ್ತೆ. ಜೊತೆಗೆ ತೆಂಗಿನಕಾಯಿ ತುರಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅಷ್ಟೇ. ಓಕೆ, ನಮ್ಮ ಉಸ್ಲಿ ರೆಡಿ. ಈ ಕಡೆ ಸಾರು ಚೆನ್ನಾಗಿ ಕುದಿಬೇಕು. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ನಾವು ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಓಕೆ, ಇದು ಚೆನ್ನಾಗಿ ಕುದಿಬೇಕು. ಗಮ್ ಅಂತ ಇದೆ ಬಸ್ಸಾರು. ಬೇರೆಯವರು ಬೇರೆ ರೀತಿಯಲ್ಲಿ ಬಸ್ಸಾರು ಮಾಡ್ತಾರೆ, ಆದರೆ ನಾನು ಮಾಡುವ ಶೈಲಿ ಇದು. ಇದನ್ನು ಒಂದ್ಸಲಿ ನೀವು ಮಾಡ್ಕೊಂಡು ನೋಡಿ, ಭಾಳ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎನಿವೆ ಚೆನ್ನಾಗಿ ಕುದ್ದು ಹಸಿ ಘಾಟೆಲ್ಲ ಹೋಗಬೇಕು. ಎನಿವೆ ಇದು ಚೆನ್ನಾಗಿ ಕುದೀತಾ ಇದೆ. ಈ ಕಡೆ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ಇದಕ್ಕೆ ತುಪ್ಪ, 2 ಚಮಚ ತುಪ್ಪ. ಇದು ಚೆನ್ನಾಗಿ ಕಾಯಲಿ. ಒಂದು ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿತಿದ್ದಂಗೆ ಒಂದು ಮೆಣಸಿನಕಾಯಿನ ಅದಕ್ಕೆ ಹಾಕಿ ಇದಕ್ಕೆ ಹಾಕಬೇಕು. ಓಹೋ, ಅಷ್ಟೇ, ಅದ್ಭುತವಾದಂಥ ಅವರೆಕಾಳು ಬಸ್ಸಾರು ರೆಡಿ.